ಶನಿತನ ಬಾಳೆ. ಅಯ್ಯೋ ದೇವಾ, ಅಯ್ಯೋ ದೇವಾ, ಅಯ್ಯೋ ಅಮ್ಮ. ಈ ದೃಶ್ಯಗಳನ್ನ ನೋಡಿದ ಯಾರಿಗೆ ಆದ್ರೂ ಆತ ಆಕೆ ಅದೆಂಥ ಕಲ್ಲು ಹೃದಯನೇ ಇದ್ರೂ ಕೂಡ ಈ ತಂದೆ ತಾಯಿ ನೋವನ್ನ ನೋಡಿ ಕಣ್ಣೀರ್ ಹಾಕದೇ ಇರೋದಿಕ್ ಸಾಧ್ಯನಾ? ಇದನ್ನ ನೋಡಿದ ಎಂಥ ಮನುಷ್ಯ ಆದ್ರೂ ಒಮ್ಮೆ ನಡಗದೆ ಇರೋದಿಕ್ ಸಾಧ್ಯನಾ? ಬೆಳಿಗ್ಗೆ ಮನೆಯಿಂದ ಕೆಲ್ಸಕ್ಕೆ ಹೋಗಿದ್ದಂತ ಒಬ್ಬ ಆರೋಗ್ಯವಂತ ಯುವತಿ ಸಂಜೆ ಭೀಕರ ದಾಳಿಗೆ ತುತ್ತಾಗಿ ಪ್ರಾಣ ಕಳ್ಕೊಂಡು ಶವವಾಗಿ ಮನೆಗೆ ಬಂದ್ರೆ ಆ ತಂದೆ ತಾಯಿಗೆ ಅದೆಂಥ ಆಘಾತ ಆಗಿರಬಹುದು ಅಂತ ಊಹೆ ಮಾಡೋದಕ್ಕಾದ್ರೂ ಸಾಧ್ಯನಾ? ಹೊತ್ತು ಹೆತ್ತ ಮಗಳ ಬಗ್ಗೆ ನೂರಾರು ಕನಸನ್ನ ಕಟ್ಕೊಂಡಂತ ತಂದೆ ತಾಯಿ ಆ ಮಗಳಿಗೆ ಇಂಥ ಸ್ಥಿತಿ ಬಂದು ಬಿಡಲಿದೆ ಅಂತ ಕನಸು ಮನ್ಸಲ್ಲಾದ್ರೂ ಊಹೆ ಮಾಡಿದ್ರ? ಆಕೆ ಇನ್ನು 22 ವರ್ಷದ ಯುವತಿ, ಬದುಕಿನಲ್ಲಿ ಏನೇನ್ ಕನಸು ಕಟ್ಕೊಂಡಿದ್ಲು. ಆ ಯುವಕ ಆಕೆಯ ಮೇಲೆರಗೋ ಮೂಲಕ ಆಕೆಯ ಜೀವನವನ್ನ, ಆಕೆಯ ಕುಟುಂಬವನ್ನ, ಆಕೆಯ ಕನಸುಗಳನ್ನ, ಜೊತೆಗೆ ಸ್ವತಃ ತನ್ನನ್ನು ತನ್ನ ಕುಟುಂಬವನ್ನು ಕೂಡ ನುಚ್ಚು ನೂರು ಮಾಡ್ಬಿಟ್ಟ. ಇಲ್ಲಿ ಎಲ್ಲ ರಾಜಕೀಯವನ್ನ ಬದಿಗಿಟ್ಬಿಡಿ, ಒಂದು ಕ್ಷಣ ಯೋಚನೆ ಮಾಡಿ. ಯಾರಿಗೆ ಆದ್ರೂ ಕೂಡ ಇಂಥದೊಂದು ತೀರಾ ದುಷ್ಟ ಆಲೋಚನೆ ಅದು ಹೇಗ್ ಬರುತ್ತೆ? ಕೊಲೆ ಆರೋಪಿ ಚೇತನ್ ಕೂಡ ಸಣ್ಣ ವಯಸ್ಸಿನ ಹುಡುಗ. ಈ ಹಿಂದೆ ಯಾವುದೇ ಕ್ರಿಮಿನಲ್ ಕೃತ್ಯ ಎಸಗದಂತ ಆರೋಪ ಹೊತ್ತವನಲ್ಲ ಅವನು. ಅಂಥ ಒಬ್ಬ ಯುವಕ ಒಂದು ದಿನ ಬೆಳಗ್ಗೆ ಎದ್ದು ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಕೃತ್ಯಕ್ಕೆ ನಿರ್ಧಾರ ಮಾಡ್ದ ಅಂತ ಅಂದ್ರೆ ಅದು ಹೇಗ್ ಸಾಧ್ಯ? ಆತನೊಳಗೆ ಆಕೆ ತನ್ನ ಪ್ರೀತಿಯನ್ನ ನಿರಾಕರಿಸ್ಬಿಟ್ಲು ಅನ್ನುವಂಥ ಒಂದು ಸಿಟ್ಟು, ಅಸಮಾಧಾನ ಅದು ಏನೇ ಇರಬಹುದು. ಆದ್ರೆ ಈ ರೀತಿ ಮುಗಿಸಿಯೇ ಬಿಡುವಂತ ಒಂದು ಹಂತಕ ಯೋಚನೆ ಆತನೊಳಗೆ ಬಂದಿದ್ದಾದ್ರೂ ಹೇಗೆ? ನಮ್ಮ ನಡುವೆ ಇದ್ದ ಬೆಳೆದಂತಹ ಈ ಸಮಾಜದಲ್ಲಿ ಎಲ್ಲರ ಜೊತೆಗೆ ಬೆರೆತಿದ್ದಂತಹ ಚೇತನ್ನಲ್ಲಿ ಅಂಥ ಆಲೋಚನೆ ಅದು ಎಲ್ಲಿಂದ ಬಂತಲು? ಆತ ಆಗ್ಲಿ, ಆತನ ಕುಟುಂಬವಾಗ್ಲಿ ಇಂತಹ ದುಷ್ಕೃತ್ಯ ಈ ಹಿಂದೆ ಎಸಗಿರೋದ್ರ ಬಗ್ಗೆ ಯಾವುದೇ ವರದಿ ಇಲ್ಲ. ಹಾಗಿರುವಾಗ ಸಣ್ಣ ವಯಸ್ಸಿನ ಆ ಯುವಕನ ತಲೆಗೆ ಈ ಹಂತಕ ಯೋಚನೆ ತಲುಪಿಸಿದ್ದು ಯಾರು? ಒಬ್ಬ ಕ್ರಿಮಿನಲ್ ಆರೋಪಿ, ಒಬ್ಬ ಗೂಂಡ ಅಂತ ಗುರುತಿಸ್ಕೊಂಡವನು ತನ್ನ ಹಿಂದೆ ಬಿದ್ರೆ ಆ ಯುವತಿ ಅಥವಾ ಆಕೆಯ ಮನೆಯವರು ಕೂಡ ಸ್ವಲ್ಪ ಹೆಚ್ಚು ಜಾಗರೂಕತೆಯನ್ನ ಮಾಡ್ತಾ ಇದ್ರು ಏನು. ಆದ್ರೆ ತೀರಾ ಸಾಮಾನ್ಯ ಯುವಕನ ಹಾಗೆ ಇದ್ದಂಥ ಚೇತನಿಂದ ಇಂಥದೊಂದು ದಾಳಿಯನ್ನ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರ್ಲೇ ಇಲ್ಲ. ಹಾಗಾದ್ರೆ ಚೇತನನ್ನ ಇಂಥದೊಂದು ದಾಳಿಗೆ ಸಜ್ಜುಗೊಳಿಸಿದ್ದು ಯಾರು? ಚೇತನ್ಯ ಆಗ್ಲಿ ಅಥವಾ ಇತ್ತೀಚೆಗೆ ನಡೆದಂತ ಇಂಥ ಇನ್ನೂ ಹಲವು ತೀರಾ ಬೆಚ್ಚಿ ಬಿಡಿಸುವಂತ ಕೊಲೆಗಳಲ್ಲಿ ಆ ಹಂತಕರನ್ನ ಕೊಲೆ ಮಾಡೋದಕ್ಕೆ ಪ್ರೇರೇಪಿಸಿದ್ದು ಯಾರು? ಪತಿಯನ್ನ ಕೊಲ್ಲುವಂತ ಪತ್ನಿ ಆಗಿರಬಹುದು, ಪತ್ನಿಯನ್ನ ಕೊಲ್ಲುವಂತ ಪತಿ, ಅಥವಾ ತಂದೆ ತಾಯಿಗಳನ್ನ ಕೊಲ್ಲುವಂತ ಮಕ್ಕಳು. ಇದೆಲ್ಲ ಇಷ್ಟೊಂದು ಸಾಮಾನ್ಯ ಆಗ್ತಾ ಇರೋದು ಹೇಗೆ? ನಮ್ಮ ಕೆಟ್ಟ ರಾಜಕೀಯವನ್ನ ಒಂದ್ ಕ್ಷಣ ಬದಿಗಿಟ್ಬಿಟ್ಟು ಈ ಬಗ್ಗೆ ಈಗ್ಲಾದ್ರೂ ನಮ್ಮ ಸಮಾಜ ಯೋಚನೆ ಮಾಡತ್ತಾ? ನಮ್ಮ ನಡುವೆನೆ ಇರೋರು ಒಂದು ಬೆಳೆಗೆ ದಿಢೀರ್ ಅಂತ ಹಂತಕರಾಗಿ ಬದಲಾಗ್ತಾರೆ ಯಾಕೆ ಅಂತ ಈಗ್ಲಾದ್ರೂ ನಾವು ಗಂಭೀರವಾಗಿ ಚಿಂತನೆ ಮಾಡ್ತೀವ? ಇದರಲ್ಲಿ ನಮ್ಮ ರಾಜಕೀಯ, ನಮ್ಮ ರಾಜಕಾರಣಿಗಳ ಮತ್ತೆ ನಮ್ಮ ಸಿನಿಮಾಗಳ, ನಮ್ಮ ಈ ಗೊಡ್ಡ ಆಲೋಚನೆಗಳ ಪಾತ್ರ ಅದು ಎಷ್ಟಿದೆ ಅಂತ ಯೋಚನೆ ಮಾಡೋದಕ್ಕೆ ಈಗ್ಲಾದ್ರೂ ನಾವೆಲ್ಲ ಮನಸ್ಸು ಮಾಡ್ತೀವ? ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.